ಎತ್ತಿ ತೋರುವ ದೀಪ ಅಚ್ಚೇವು ಕನ್ನಡದ ದೀಪ, ಅಚ್ಚೇವು ಕನ್ನಡದ ದೀಪ. ಬಹುದಿನಗಳಿಂದ ಮೈಮರೆಯಿಂದ ಕೂಡಿರುವ ಕಳೆಯ ಹೆಚ್ಚೇವು ಎಲ್ಲೆಲ್ಲಿ ಕಾಣದಂತೆ ಮಾಯವಾದನ ಗಾನಿನಲ್ಲಿ ಅಂತ ನಾನು ಇದು ಆರನೇ ಸಾಲಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೊಡಗೇನಹಳ್ಳಿ. ಈ ಶಾಲೆಯಲ್ಲಿ ವಾರ್ಷಿಕೋತ್ಸವ ಸಮಾರಂಭ ಮತ್ತು 7ನೇ ತರಗತಿ ವಿದ್ಯಾರ್ಥಿಗಳಿಗೆ ಬೀಳ್ಕೊಡುಗೆ ಸಮಾರಂಭದ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡಿದ್ದಾರೆ. ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಬೆಟ್ಮಂಗ್ಲ ಸ್ಟೇಷನ್ನಿನ ಇನ್ಸ್ಪೆಕ್ಟರು ಆದಂಥ ನಾಗರಾಜ್ ಅವರು, ಆಮೇಲೆ ಇದೇ ಪ್ರಾಂತ್ಯದ ಬ್ಯಾಂಕ್ ಮ್ಯಾನೇಜರ್ ಆದಂಥ ನರೇಶ್, ಆಮೇಲೆ ಈ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ನಮ್ಮ ಕಚೇರಿಯ BRT ಅವರೇ, ಸರ್ಕಾರಿ ನೌಕರ ಸಂಘದ ಪದಾಧಿಕಾರಿಗಳೇ, ಹಾಗೆ ಎಲ್ಲ ಶಾಲೆಗಳಿಂದ ಆಗಮಿಸಿರ್ತಕ್ಕಂಥ ಮುಖ್ಯ ಶಿಕ್ಷಕರೇ, ಸಿಬ್ಬಂದಿ ವರ್ಗದವರೇ, ಈ ಶಾಲೆಯ ಮುಖ್ಯೋಪಾಧ್ಯಾಯರೇ ಮತ್ತು ಸಿಬ್ಬಂದಿಯವರೇ, SDLC ಅಧ್ಯಕ್ಷರೇ, ಪದಾಧಿಕಾರಿಗಳೇ, ಮಾಧ್ಯಮದವರೇ, ಹಾಗೆ ಎಲ್ಲ ಮಕ್ಕಳೇ, ಬಹುಶಃ ವರ್ಷದ ಕೊನೆಯಲ್ಲಿ ಮಕ್ಕಳಲ್ಲಿ ಅಡಗಿರ್ತಕ್ಕಂಥ ಒಂದು ಪ್ರತಿಭೆಯನ್ನು ವ್ಯಕ್ತಪಡಿಸಲಿಕ್ಕೆ ಒಂದು ಶಾಲಾ ವಾರ್ಷಿಕೋತ್ಸವದ ವೇದಿಕೆಯನ್ನು ಆಯೋಜನೆ ಮಾಡಿಕೊಂಡಿರ್ತಕ್ಕಂಥದ್ದು ಬಹಳ ಮಕ್ಕಳಿಗೂ ಕೂಡ ಒಂದಷ್ಟು ಸಂತೋಷವನ್ನು ತರ್ತಕ್ಕಂಥ ವಿಷಯ. ಯಾಕಂದರೆ ಶಿಕ್ಷಣ ಅಂತಂದಾಗ ಮಕ್ಕಳಲ್ಲಿ ಸರ್ವತೋಮುಖ ಅಭಿವೃದ್ಧಿಯನ್ನು ನಾವು ಬೆಳೆಸಬೇಕಾಗುತ್ತೆ. ಜೊತೆಗೆ ಮಕ್ಕಳಲ್ಲಿ ಅಡಗಿರ್ತಕ್ಕಂಥ ಪ್ರತಿಭೆಯನ್ನು ವ್ಯಕ್ತಪಡಿಸಲಿಕ್ಕೆ ಒಂದು ವೇದಿಕೆಯನ್ನು ನಾವು ರೂಪಿಸ್ಕೊಡ್ಬೇಕಾಗುತ್ತೆ. ಪ್ರತಿಯೊಬ್ಬರು ಕೂಡ ಈ ಶಿಕ್ಷಣದ ಒಂದು ಕಾಳಜಿ
ನಮ್ಮ ನಾಗರಿಕರಿಗಾಗ್ಬೋದು, ಪೋಷಕರಾಗ್ಬೋದು ಇರಬೇಕಾಗತ್ತೆ. ಸೊ ಈ ದಿಶೆಯಲ್ಲಿ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಒಂದಷ್ಟು ಒಳ್ಳೆಯ ಶಿಕ್ಷಣವನ್ನು ಸರ್ಕಾರ ಸೌಲಭ್ಯಗಳೊಂದಿಗೆ ಒದಗಿಸಿಕೊಡಲಾಗ್ತಾ ಇದೆ. ಆಮೇಲೆ ನಮ್ಮ ಶಿಕ್ಷಕರು ಅಷ್ಟೇ ನಮ್ಮ ಶಾಲಾ ಶಾಲೆಗಳಲ್ಲಿ ನಮ್ಮ ಸರ್ಕಾರ ಅಥವಾ ಇಲಾಖೆ ಏನು ಯೋಜನೆಗಳನ್ನು ರೂಪಿಸಿದರೆ ಎಲ್ಲ ಯೋಜನೆಗಳನ್ನು ಕೂಡ ತುಂಬ ಚೆನ್ನಾಗಿ ಅನುಷ್ಠಾನ ಮಾಡ್ತಿದ್ದಾರೆ. ಈ ವರ್ಷ 2025 ಮತ್ತು 26ನೇ ಸಾಲಿನಲ್ಲಿ ನಮ್ಮ ಒಂದು ಸರ್ಕಾರಿ ಶಾಲೆಯಲ್ಲಿ ಈಗಾಗಲೇ ನೀಡ್ತಕ್ಕಂಥ ಸೌಲಭ್ಯಗಳ ಜೊತೆಗೆ 1 ಮತ್ತು 5ನೇ ತರಗತಿಗೆ ನಾವು ದ್ವಿಭಾಷಾ ಮಾಧ್ಯಮ, ಆಂಗ್ಲ ಮಾಧ್ಯಮವನ್ನು ಕೂಡ ಇಲ್ಲಿ ಶಾಲೆಯಲ್ಲಿ ಪ್ರಾರಂಭಿಸ್ತಾ ಇದ್ದಾವೆ. ಯಾಕಂತಂದರೆ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಇರ್ತಕ್ಕಂಥ ಮಕ್ಕಳಿಗೆ, ಪೋಷಕರಿಗೆ ಆಂಗ್ಲ ಮಾಧ್ಯಮವನ್ನು ಒತ್ತಾಸೆ ಮೇರೆಗೆ ಇವತ್ತು ದಿನ ನಮ್ಮ ಸರ್ಕಾರ ಇಂತಹ ಒಂದು ಒಳ್ಳೆಯ ಯೋಜನೆಯನ್ನು ಹಮ್ಮಿಕೊಂಡಿದೆ. ಹಾಗಾಗಿ ಪೋಷಕರಲ್ಲಿ ಒಂದು ಮನವಿ ಏನಂತಂದರೆ, ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಕೂಡ ದ್ವಿಭಾಷಾ ಮಾಧ್ಯಮ ಇದೆ, ಆಂಗ್ಲ ಮಾಧ್ಯಮ ಇದೆ. ತಾವುಗಳು ಕೂಡ ತಮ್ಮ ಮಕ್ಕಳನ್ನು ನಮ್ಮ ಸರ್ಕಾರಿ ಶಾಲೆಗೆ ಸೇರಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ತಮ್ಮೆಲ್ಲರಲ್ಲೂ ಕೂಡ ಕೇಳ್ಕೊಳ್ತೇನೆ. ಯಾಕಂತಂದರೆ ಈಗಾಗಲೇ ನಮ್ಮ ಒಂದು ಸರ್ಕಾರ PMC ಶಾಲೆಗಳನ್ನು ಕೂಡ ತೆರೆದಿದೆ. ಪ್ರಧಾನಮಂತ್ರಿ ಶಾಲೆಗಳು ಅಂತೇಳಿ ಒಂದು ತಾಲೂಕು ಶಾಲೆಯನ್ನು ತೆರೆದಿದ್ದಾರೆ. KGBV ಶಾಲೆಗಳಿದೆ. ಬಹಳಷ್ಟು ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ವಿಶೇಷ ಸೌಲಭ್ಯಗಳು ಸಿಗ್ತಾ ಇದೆ. ಆ ಎಲ್ಲ ಸೌಲಭ್ಯಗಳನ್ನು ಕೂಡ ಸದುಪಯೋಗಪಡಿಸಿಕೊಂಡು ಮಕ್ಕಳಿಗೆ ಒಳ್ಳೆಯ ಶಿಕ್ಷಣವನ್ನು ನೀಡ್ತಕ್ಕಂಥ ನಾವು ವಿವಿಧ ರೀತಿಯ ತರಬೇತಿಗಳನ್ನು ಕೂಡ ಶಿಕ್ಷಕರಿಗೆ ನಾವು ಹಮ್ಮಿಕೊಂಡಿದ್ದೇವೆ. ಹಾಗಾಗಿ ಪೋಷಕರು ನಮ್ಮ ಸರ್ಕಾರಿ ಶಾಲೆಗಳಿಗೆ ಹೆಚ್ಚೆಚ್ಚಿಗೆ ಮಕ್ಕಳನ್ನು ಸೇರಿಸಬೇಕು. ಆಮೇಲೆ ಮಕ್ಕಳಲ್ಲಿ ನಾವು ಇಲ್ಲಿ ಟೀಚರ್ಸು ಅಷ್ಟೇ ಎಲ್ಲ ರೀತಿಯಲ್ಲಿ ಮಕ್ಕಳಿಗೆ ಒಂದಷ್ಟು ಕಲೆ, ಸಾಹಿತ್ಯ, ಸಂಗೀತ ಈ ಥರದ ವಿವಿಧ ಕಾರ್ಯಕ್ರಮಗಳಲ್ಲಿ ಮಕ್ಕಳನ್ನು ತೊಡಗಿಸಿ ಅವರಲ್ಲಿ ಒಂದು ಶಿಕ್ಷಣದಲ್ಲಿ ಒಳ್ಳೆಯ ರೀತಿಯಾದಂತಹ ಮಕ್ಕಳ ವರ್ತನೆಗಳಲ್ಲಿ ಬದಲಾವಣೆಗಳನ್ನು ತರ್ತಕ್ಕಂಥದ್ದು ಕೂಡ ನಮ್ಮ ಶಿಕ್ಷಕರು ಮಾಡ್ತಿದ್ದಾರೆ. ಈ ದಿಸೆಯಲ್ಲಿ ನಮ್ಮ ಈ ಒಂದು ಶಾಲಾ ವಾರ್ಷಿಕೋತ್ಸವ ಸಮಾರಂಭಕ್ಕೆ ನಮ್ಮ ಈ ಒಂದು ಶಾಲೆಯ ಮುಖ್ಯೋಪಾಧ್ಯಾಯರು, ಶಿಕ್ಷಕರು ಮಕ್ಕಳಲ್ಲಿ ಒಳ್ಳೆಯ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಏರ್ಪಡಿಸಿ ಇವತ್ತಿನ ದಿನ ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಇಲ್ಲಿ ಆಗಮಿಸಿ ನನಗೆ ಒಂದಷ್ಟು ಇಲ್ಲಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂಥ ನಿಮ್ಮೆಲ್ಲರಿಗೂ, ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ರಿಗೂ ನಾನು ಹೊಂದಿಸ್ತಾ ನಾನು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕನ್ನಡ. ವಿದ್ಯಾರ್ಥಿಯ ಅಶೋಕ್ ಸರ್ ನನಗೆ ಭಾಳ ಚಿರಪರಿಚಿತರು ಹಾಗೂ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಇನ್ನೆಲ್ಲ ಗಣ್ಯರೇ, ನಿಮಗೆಲ್ಲರಿಗೂ ವಂದಿಸ್ತಾ ಈ ಗ್ರಾಮದ ವಿದ್ಯಾರ್ಥಿಗಳೇ ಹಾಗೂ ಪೋಷಕರೇ ಎಲ್ಲರಿಗೂ ವಂದನೆಗಳನ್ನು ತಿಳಿಸುತ್ತಾ, ಶಾಲಾ ವಾರ್ಷಿಕೋತ್ಸವ ವರ್ಷಕ್ಕೆ ಒಮ್ಮೆ ಬರುವಂತಹ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಬಹಳಷ್ಟು ಸಿದ್ಧತೆಗಳನ್ನು ನಡೆಸಿ ನಿಮಗೆ ಸಾರ ಇಲ್ದಂಗೆ ಒಂದು ವೇದಿಕೆ, ನಿಮ್ಮ ಒಂದು ಕಲೆಗಳನ್ನು ವ್ಯಕ್ತಪಡಿಸೋದಕ್ಕೆ ಇದೊಂದು ವೇದಿಕೆ. ಸೊ ಈ ಒಂದು ದಿನಮಾನಗಳಲ್ಲಿ ಸರ್ಕಾರಿ ಶಾಲೆಗಳು ಅಳಿಸಿ ಹೋಗ್ತಾ ಇರುವಂತಹ ದಿನಮಾನಗಳಲ್ಲಿ ಸರ್ಕಾರಿ ಶಾಲೆಗೆ ಕರೆಸಿ ಸರ್ಕಾರಿ ಶಾಲೆಯಲ್ಲಿ ಇಂತಹ ಕಾರ್ಯಕ್ರಮ ಮಾಡಿರುವಂಥದ್ದು ನನಗೆ ಬಹಳ ಖುಷಿ ತರ್ತಾ ಇದೆ. ನಾನು ಇಲ್ಲಿಂದ ಹೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ನಾನು ಸರ್ಕಾರಿ ಶಾಲೆಯಲ್ಲೇ ಓದಿದ್ದು, ಸರ್ಕಾರಿ ಶಾಲೆಯಲ್ಲೇ ಓದಿ ಇಲ್ಲಿವರೆಗೂ ಬಂದಿದ್ದೀನಿ. ಮಕ್ಕಳಲ್ಲಿ ವಿಶೇಷವಾಗಿ ಸರ್ಕಾರಿ ಶಾಲೆಯ ಬಗ್ಗೆ ಮತ್ತು ಪೋಷಕರಲ್ಲಿ ಕೀಳಿರಿಮೆ ಇರಬಾರದು. ಅದು ಏನು ಖಾಸಗಿ ಶಾಲೆಗಳಿಗೆ ಹೋಗುವಾಗ ಮಕ್ಕಳೆಲ್ಲ ಬಸ್ಸಲ್ಲಿ ಬರ್ತವೆ, ಅವ್ರನ್ನ ಊರಿಂದನೇ ಕರ್ಕೊಂಡು ಹೋಗ್ತಾರೆ ಮತ್ತು ಅವರೆಲ್ಲ ರೀತಿ ನಮಗಿಂತ ಮೇಲು ಅನ್ನೋ ಒಂದು ಭಾವನೆ ಮಕ್ಕಳಲ್ಲಿ ಬರಬಾರ್ದು. ವಿಶೇಷವಾಗಿ ಆ ಪೋಷಕರು ಮತ್ತು ಶಿಕ್ಷಕರು ಆ ಮನೋಭಾವನೆಯನ್ನು ತೆಗೆಯುವಂತಹ ಕೆಲಸ ಮಾಡಬೇಕು. ಫಸ್ಟ್ ಆ ಮನೋಭಾವನೆ ಮಕ್ಕಳಿಂದ ಹೋದರೆ ಅವರೊಂದು ಕಂಪ್ಲೀಟ್ ಎಫರ್ಟ್ಸ್ ಹಾಕಿ ಅವರೊಂದು ಜೀವನ ರೂಪಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಆ ಮನೋಭಾವನೆ ಹೋಗ್ಬೇಕು. ನಮ್ಮಲ್ಲೂ ಆ ಮನೋಭಾವನೆ ಇತ್ತು, ಏನಪ್ಪ ಅವರೆಲ್ಲ ಖಾಸಗಿ ಶಾಲೆಯಲ್ಲಿ ಇರ್ತಾರೆ, ಅವರೆಲ್ಲ ತುಂಬ ಚೆನ್ನಾಗಿ ಫೆಸಿಲಿಟೀಸ್ ಇದೆಯೇನೋ ಅಂತ. ಬಟ್ ಏನಪ್ಪ ಅಂತಂದರೆ ನಮ್ಮ ಸರ್ಕಾರಿ ಶಾಲೆಗಳಲ್ಲೂ ಸಹ ಅದೇ ಫೆಸಿಲಿಟೀಸ್ ಇದೆ. ಇನ್ನೂ ನುರಿತವಾದಂತಹ ಶಿಕ್ಷಕರಿದ್ದಾರೆ. ಸರ್ಕಾರದಿಂದ ಸಾಕಷ್ಟು ಕಾರ್ಯಕ್ರಮಗಳು ಬರ್ತಾ ಇದ್ದಾವೆ ನಮ್ಮ ಶಾಲೆಗಳ ಗುಣಮಟ್ಟವನ್ನು ಹೆಚ್ಚಿಸಲಿಕ್ಕೆ. ಅದೇ ರೀತಿ ಈ ಒಂದು ಸಮಯದಲ್ಲಿ ಪೋಷಕರಿಗೆ ಒಂದು ಕಿವಿ ಮಾತು,
ಈ ಒಂದು ದಿನಮಾನಗಳಲ್ಲಿ ವಿಶೇಷವಾಗಿ ಮಕ್ಕಳು ಸಾಮಾಜಿಕ ಜಾಲತಾಣಗಳಲ್ಲಿ ಮತ್ತು ಮೊಬೈಲ್ ಫೋನ್ಗಳನ್ನು ಬಳಸೋದು ಹೆಚ್ಚಾಗ್ತಾ ಇದೆ. ಪೋಷಕರು ಮಕ್ಕಳ ಮೇಲೆ ಒಂದು ಸ್ವಲ್ಪ ನಿಗಾ ಇಡಬೇಕು. ಮಕ್ಕಳು ಫೋನಲ್ಲಿ ಏನು ನೋಡ್ತಿದ್ದಾರೆ, ಏನು ಯೂಸ್ ಮಾಡ್ತಿದ್ದಾರೆ ಅನ್ನೋದನ್ನು ನಿಗಾ ವಹಿಸಿದರೆ ಆದಷ್ಟು ಮಕ್ಕಳ ಮೇಲೆ ಆಗುವಂತಹ ದಬ್ಬಾಳಿಕೆಗಳು, ದೌರ್ಜನ್ಯಗಳು ಬಹಳ ಕಡಿಮೆ ಆಗ್ತವೆ. ಈ ಹಿಂದೆ ನಾನು KGF ಅಲ್ಲಿ ಆರಕ್ಷಕ ಉಪನಿರೀಕ್ಷಕನಾಗಿ ಕರ್ತವ್ಯ ನಿರ್ವಹಿಸಿದ್ದೆ. DRTಯಲ್ಲಿ ಒಂದು ಒಳ್ಳೆ ಪ್ರೋಗ್ರಾಮ್ ಮಾಡಿದ್ವಿ. ಶಾಲಾ ಶಿಕ್ಷಕರಿಗೆ ಒಳ್ಳೆ ಈ ಸೈಬರ್ ಕ್ರೈಮ್ ಅಫೆನ್ಸ್ಗಳು ಅವೆಲ್ಲ ಯಾವ ಥರ ಆಗ್ತವೆ, ಮಕ್ಕಳ ಮೇಲೆ ಯಾವ ಥರ ಪರಿಣಾಮ ಬೀಳ್ತವೆ ಅಂತೆಲ್ಲ ಸುಮಾರು ಸುದೀರ್ಘವಾಗಿ 2 ಗಂಟೆಗಳ ಕಾಲ ಕ್ಲಾಸ್ ಮಾಡಿದ್ವಿ. ಭಾಳ ಚೆನ್ನಾಗಿತ್ತು. ಮುಂದಿನ ದಿನಗಳಲ್ಲೂ ನಿಮ್ಮ ಶಾಲೆಗೆ ಬಂದು ಎಲ್ಲ ರೀತಿಯಂತಹ ಮಾಹಿತಿನ ನಾವು ನೀಡ್ತಾ ಇರ್ತೀವಿ. ಪೊಲೀಸ್ ಇಲಾಖೆ ಸದಾ ನಿಮ್ಮ ಮುಂದೆ ನಿಮ್ಮ ಸೇವೆಗೆ ಇರುತ್ತೆ. ಈಗ ವಾರ್ಷಿಕೋತ್ಸವ ಸಮಾರಂಭ ಮತ್ತೊಂದು ದಿನ ಬಂದು ಎಲ್ಲ ಟೀಚರ್ಸ್ ಸಮೇತ ಮಕ್ಕಳಿಗೆ, ಪೋಷಕರಿಗೆ ಎಲ್ಲರಿಗೂ ಒಂದು ಕಾರ್ಯಕ್ರಮ ಒಂದು ಆತಿಥ್ಯವನ್ನು ನೀಡಿದ್ದಕ್ಕೆ ನನಗೆ ಬಹಳ ಧನ್ಯವಾದಗಳು. ಅದೇ ರೀತಿ ಎಲ್ಲರಿಗೂ ಮತ್ತೊಮ್ಮೆ ಶುಭಾಶಯ ಮಾತನ್ನು ಮುಗಿಸ್ತೇನೆ. ಆದಂತೆ ಸರ್ಕಾರಿ ಶಾಲೆಗಳಲ್ಲಿ ಎಲ್ಲ ರೀತಿಯಾದಂತಹ ಸೌಲಭ್ಯಗಳನ್ನು ಕೊಡೋದಕ್ಕೆ ಸರ್ಕಾರ ಮುಂದೆ ಬಂದ ನಂತರ ಖಾಸಗಿ ಶಾಲೆಗಳಿಗಿಂತ ನಮ್ಮ ಶಾಲೆಗಳು ಯಾವುದೇ ರೀತಿಯ ಕಡಿಮೆ ಇಲ್ಲ ಅನ್ನೋ ಉದ್ದೇಶ ಇಟ್ಕೊಂಡು ನಮ್ಮ ಸರ್ಕಾರ ಮತ್ತು ನಮ್ಮ ಶಾಲೆಯ ಸಿಬ್ಬಂದಿ ವರ್ಗದವರು ಕೂಡ ಇಂತಹ ಕಾರ್ಯಕ್ರಮಗಳನ್ನು ಹಾಕೊಂಡು ಬರ್ತಾ ಇರೋದು ನಮ್ಮೆಲ್ಲರಿಗೂ ಕೂಡ ತಿಳಿದಿರುವಂತಹ ವಿಷಯ. ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಯಾವುದೇ ರೀತಿಯಂತ ಖಾಸಗಿ ಶಾಲೆಗಳಿಗಿಂತ ಕಡಿಮೆ ಇಲ್ಲ ಅನ್ನೋದನ್ನು ನಾವೆಲ್ಲ ಕೂಡ ಇವಾಗ ತೋರಿಸ್ಕೊಡ್ತಾ ಇದ್ದೀವಿ. ಇದೇ ಕಾರ್ಯಕ್ರಮವು ಖಾಸಗಿ ಶಾಲೆಯಲ್ಲಿ ನಡೀಬೇಕಾದ್ರೆ ಒಂದು ಮಗುವಿಂದ 5 ರಿಂದ 6 ಸಾವಿರ ವಸೂಲು ಮಾಡಿ ಇಂತಹ ಕಾರ್ಯಕ್ರಮ ಮಾಡ್ತಾ ಇದ್ರು. ಆದರೆ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಯಾವುದೇ ಈ ರೀತಿಯಾದಂತಹ ವಸೂಲು ಮಾಡದೆ ಶಿಕ್ಷಕರು ಮತ್ತು ಮಕ್ಕಳೆಲ್ಲರೂ ಸೇರಿ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಸರ್ಕಾರಿ ಶಾಲೆಗಳಲ್ಲಿ ಅನೇಕ ರೀತಿಯಾದಂತಹ ಸೌಲಭ್ಯಗಳಿದ್ದಾವೆ. ದಯವಿಟ್ಟು ಎಲ್ಲ ಮನವಿ ಮಾಡ್ಕೊಳ್ಳೋದೇನಪ್ಪ ಅಂದ್ರೆ ನಮ್ಮ ಪೋಷಕರಲ್ಲಿ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಎಲ್ಲಾ ರೀತಿಯಾದ ಸರ್ಕಾರ ಸೌಲಭ್ಯಗಳನ್ನು ಕೊಡ್ತಾ ಇದೆ. ಬಿಸಿ ಊಟ ಕೊಡ್ತಾ ಇದೆ, ಹಾಲು ಕೊಡ್ತಾ ಇದೆ, ಮತ್ತೆ ಶೂ ಕೊಡ್ತಾ ಇದೆ, ಸೈಕಲ್ ಕೊಡ್ತಾ ಇದೆ, ಎಲ್ಲಾ ರೀತಿಯಾದಂತಹ ಸೌಲಭ್ಯಗಳನ್ನು ಕೊಡ್ತಾ ಇದೆ. ದಯವಿಟ್ಟು ಎಲ್ಲರೂ ಕೂಡ ಖಾಸಗಿ ಶಾಲೆಗಳಲ್ಲಿ ಕೀಳಿರಿಮೆ ಮಾಡದೆ ಎಲ್ಲರೂ ಕೂಡ ಸರ್ಕಾರಿ ಶಾಲೆಗಳಿಗೆ ಸೇರಿಸಬೇಕಾಗಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀವಿ. ನಿಜವಾಗಲೂ ಕೂಡ ಸರ್ಕಾರಿ ಶಾಲೆಯಲ್ಲಿ ಅಂತ ಓದಿರುವಂತಹ ಮಕ್ಕಳಲ್ಲಿ ಎಲ್ಲಾ ರೀತಿಯಾದಂತಹ ಮೌಲ್ಯಗಳು ಬೆಳೀತವೆ. ಇವತ್ತು ಸರ್ಕಾರಿ ಶಾಲೆ ಅಂತ ಓದಿರುವಂತಹ ಮಕ್ಕಳು ಈ ದೇಶದಲ್ಲಿ ಎಲ್ಲರೂ ಕೂಡ ಉನ್ನತ ಸ್ಥಾನದಲ್ಲಿದ್ದಾರೆ. ಖಾಸಗಿ ಶಾಲೆಯಲ್ಲಿ ಅಂತ ಓದಿರೋ ಮಕ್ಕಳು ಯಾರಾದ್ರೂ ಉನ್ನತ ಸ್ಥಾನದಲ್ಲಿದ್ದರೆ ಎಲ್ಲಿಡಿ ನೋಡೋಣ. ಆದ್ರೆ ಒಂದು ಡಾಕ್ಟರ್ ಆಗ್ಬೋದು, ಒಂದು ಇಂಜಿನಿಯರ್ ಆಗ್ಬೋದು, ಅದು ಬಿಟ್ಟರೆ ಏನೂ ಮಾಡೋಕ್ಕಾಗೋದಿಲ್ಲ ಅವ್ರ ಕೈಲಿ. ಆದ್ರೆ ಸರ್ಕಾರಿ ಶಾಲೆಯಲ್ಲಿ ಓದಿರುವಂತಹ ಮಕ್ಕಳು ಇವತ್ತು ರಾಷ್ಟ್ರಪತಿ ಆಗ್ಬೋದು, ಪ್ರಧಾನಮಂತ್ರಿ ಆಗ್ಬೋದು. ಎಕ್ಸಾಂಪಲ್ಗೆ ನಿನ್ನೆ ಬಂದಂತ ಫಲಿತಾಂಶ PUC ಫಲಿತಾಂಶದಲ್ಲಿ ನಮ್ಮ KGF ತಾಲೂಕಿನಲ್ಲಿ ಗೆನ್ನೆರಳ್ಳಿ ಶಾಲೆ ಒಂದು ಮಗು ರಾಜ್ಯದಲ್ಲಿ 4ನೇ ಸ್ಥಾನವನ್ನು ಪಡೆದಿದ್ದಾರೆ. 596 ಮಾರ್ಕ್ಸ್ ಅನ್ನು ಪಡೆದಿದ್ದಾರೆ. ರಾಜ್ಯಕ್ಕೆ 4ನೇ ಸ್ಥಾನ ನಮ್ಮ KGF ಗೆನ್ನೆರಳ್ಳಿ ಶಾಲೆ ಒಂದು ಮಗು. ಪಾಪ ಬಡವರ ಮಗು, ತಂದೆ ಇಲ್ಲ, ಅವ್ರು ಕಷ್ಟಪಟ್ಟು ಸರ್ಕಾರಿಯಲ್ಲಿ ಶಾಲೆಯಲ್ಲಿ ಓದಿ ಇವತ್ತು ರಾಜ್ಯಕ್ಕೆ 4ನೇ ಸ್ಥಾನ ಪಡೆದಿದ್ದಾರೆ. ಅಂದ್ರೆ ನೀವೆಲ್ಲ ಕೂಡ ಸರ್ಕಾರಿ ಶಾಲೆಯಲ್ಲಿ ಅಂತ ಶಿಕ್ಷಕರಿದ್ದಾರೆ ಅಂತ ಅನ್ನೋದನ್ನು ನೀವೆಲ್ಲ ಮನದಟ್ಟು ಮಾಡ್ಕೊಳ್ಬೇಕಾಗಿದೆ. ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಕರು ಆಯ್ಕೆ ಆಗಬೇಕಾದ್ರೆ ಸುಮಾರು 4 ರಿಂದ 5 ಎಕ್ಸಾಮ್ಗಳನ್ನು ಪಡೆದು ಆಯ್ಕೆ ಆಗಿ ಬರ್ತಾರೆ. ಅಂತಹ ಜ್ಞಾನವನ್ನು ಹೊಂದಿರುವಂತಹ ಶಿಕ್ಷಕರು ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಇದ್ದಾರೆ. ಏನು ಈ ಖಾಸಗಿ ಶಾಲೆಗಳಲ್ಲಿ PUC ಅಥವಾ SLC ಫೈಲ್ ಆಗಿರುವಂತಹ, ಡಿಗ್ರಿ ಫೈಲ್ ಆಗಿರುವಂತವ್ರು ಅಲ್ಲಿ 10,000 5,000 ರೂಪಾಯಿಗೆ ದುಡ್ಡು ಕೆಲಸ ಮಾಡ್ತಾ ಇರ್ತಾರೆ. ಪಾಪ ಅವ್ರು ನಾವೇನು ಅನ್ನೋಬಾರದು. ಆದ್ರೂ ಕೂಡ ಅಲ್ಲಿ ಯಾವುದೇ ರೀತಿಯ ತರಬೇತಿಗಳನ್ನು ಪಡೆದಿರೋದಿಲ್ಲ. ಅಂತ ಶಾಲೆಗಳಿಗೆ ನಿಮ್ಮ ಮಕ್ಕಳನ್ನು ಕಳಿಸ್ತೀರಿ. ಅಲ್ಲಿ ಬೇರೆ ಏನು ಓದು ಬರೀ ಮನೆಗೆ ಬಂದ ತಕ್ಷಣ ಮಮ್ಮಿ ಅಂದ್ರೆ ಸಾಕು, ಡ್ಯಾಡಿ ಅಂದ್ರೆ ಸಾಕು. ಇಂತಹ ಮನೋಭಾವನೆ ಇಟ್ಕೊಂಡ್ರೆ ನಿಜವಾಗ್ಲೂ ಕೂಡ ಮಕ್ಕಳಲ್ಲಿ ಉತ್ತಮವಾದಂತಹ ಮೌಲ್ಯಗಳನ್ನು ಬೆಳೆಸೋದಕ್ಕಾಗೋದಿಲ್ಲ. ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಎಲ್ಲಾ ರೀತಿಯ ಮೌಲ್ಯಗಳನ್ನು ಬೆಳೆಸ್ತೀವಿ. ಕಷ್ಟ ಅಂದ್ರೆ ಏನು, ಕಸ ಯಾವ ರೀತಿ ಗುಡಿಸ್ಬೇಕು, ಆಮೇಲೆ ಏನೇನು ಬೇಕೋ ಅವೆಲ್ಲ ಮೌಲ್ಯಗಳನ್ನ ಬೆಳೆಸ್ತೀವಿ ಅಂತ. ಒಂದೇ ಸರ್ಕಾರದಿಂದ ಬರುವಂತ ಸೌಲಭ್ಯಗಳ ಜೊತೆಗೆ ನಾವು ಎಲ್ಲ ಸಂಘಟನೆಗಳು ಸೇರಿ ಕೋಲಾರದಲ್ಲಿ ಗೆಳೆಯರ ಬಳಗದ ಅಧ್ಯಕ್ಷರಾದಂತಹ ಶ್ರೀಯುತ ನಾರಾಯಣಸ್ವಾಮಿ ಸಾರ್ ಅವರು
ಜೊತೆಯಲ್ಲಿರುವಂತಹ ವೀರೇನಗೌಡರ ಜೊತೆ ಸೇರಿಕೊಂಡು ನಮ್ಮ ಸರ್ಕಾರಿ ಶಾಲೆಯಲ್ಲಿ ಓದುತ್ತಿರುವಂತಹ ಎಲ್ಲ ಮಕ್ಕಳಿಗೂ ಕೂಡ 1 ರಿಂದ 5ನೇ ತರಗತಿ ಓದುವಂತಹ ಎಲ್ಲ ಮಕ್ಕಳಿಗೂ ಬ್ಯಾಗು ಮತ್ತು ಲೇಖನಿ ಸಾಮಗ್ರಿಗಳನ್ನ ಕೊಡ್ತಾ ಇದ್ದೀವಿ. ಈ ವರ್ಷ ಕೂಡ ಅಷ್ಟೇ ಸರ್ಕಾರಿ ಶಾಲೆಯಲ್ಲಿ ಓದುತ್ತಿರುವಂತಹ ಮಕ್ಕಳಿಗೆ ಕೆಜಿಎಫ್ ತಾಲೂಕಿನಲ್ಲಿರುವಂತಹ ಎಲ್ಲಾ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಕೂಡ ನೋಟ್ ಪುಸ್ತಕ ಮತ್ತು ಬ್ಯಾಗ್ ಅನ್ನ ಉಚಿತವಾಗಿ ನೀಡ್ತಾ ಇದ್ದಾರೆ ಸ್ಯಾಮ್ಸಂಗ್ ಕಬಡ್ಡಿ ಅವರು. ಹಾಗೂ ಮತ್ತೆ ವಾಟರ್ ಫಿಲ್ಟರ್ಗೆ ಕೂಡ ಅಷ್ಟೇ ನಮ್ಮ ತಾಲೂಕಿನಲ್ಲಿ 150 ಶಾಲೆಗಳಿಗೆ ಕೂಡ ಈಗ ವಾಟರ್ ಫಿಲ್ಟರ್ಗಳನ್ನ ಹಾಕ್ತಾ ಇದೆ. ಕುಡಿಯೋದಕ್ಕೆ ನೀರು ಸರ್ಕಾರಿ ಶಾಲೆಗಳಲ್ಲಿ ಸಿಗ್ತಾ ಇದೆ. ಯಾರು ಬ್ಯಾಗ್ ಅನ್ನ ತೆಗೆದುಕೊಂಡು ಹೋಗೋಷ್ಟಿಲ್ಲ, ಬಾಟಲ್ ತೆಗೆದುಕೊಂಡು ಹೋಗೋಷ್ಟಿಲ್ಲ. ಇಲ್ಲಿ ಬಿಸಿ ಊಟ ಮತ್ತು ಶುದ್ಧವಾದ ಕುಡಿಯುವ ನೀರಿನ ವ್ಯವಸ್ಥೆಯನ್ನ ಮಾಡಿದ್ದೀವಿ. ದಯವಿಟ್ಟು ತಮ್ಮಲ್ಲಿ ಮನವಿ ಮಾಡಿಕೊಳ್ಳೋದಿಷ್ಟೇ, ಖಾಸಗಿ ಶಾಲೆಗಳ ವ್ಯಾಮೋಹವನ್ನು ಬಿಟ್ಟು ಸರ್ಕಾರಿ ಶಾಲೆಗೆ ಸೇರಿಸಿ. ಈ ವರ್ಷದಿಂದ 2026-27ರಲ್ಲಿ ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ಕೂಡ ಆಂಗ್ಲ ಮಾಧ್ಯಮ ಪ್ರಾರಂಭ ಆಗ್ತಾ ಇದೆ. ದಯವಿಟ್ಟು ತಮ್ಮ ಮಕ್ಕಳನ್ನ ಸರ್ಕಾರಿ ಶಾಲೆಗೆ ಸೇರಿಸಿ ಶಾಲೆಗಳನ್ನ ಉಳಿಸೋದಕ್ಕೆ ಪ್ರಯತ್ನ ಪಡಬೇಕಾಗಿ ಎಲ್ಲಾ ಪೋಷಕರಲ್ಲಿ ಮನವಿ ಮಾಡುತ್ತಾ, ಮತ್ತೆ ವಿದ್ಯಾದಾನಂ ಟ್ರಸ್ಟ್ ಇಂದ ನಿಮ್ಮ ಶಾಲೆಯ ಮಕ್ಕಳಿಗೆ ಕೂಡ ಒಂದು ಟ್ರ್ಯಾಕ್ ಶೂಟ್ ಅನ್ನ ಕೊಟ್ಟಿದ್ದೀವಿ. ಮೆರೂನ್ ಕಲರ್ ಗೊತ್ತಲ್ವಾ? ಪ್ರತಿ ವರ್ಷ ಕೂಡ ನಮ್ಮಲ್ಲಿರುವಂತಹ ಒಂದು 20 ರಿಂದ 22 ಶಾಲೆಯ ಮಕ್ಕಳಿಗೆ ಟ್ರ್ಯಾಕ್ ಶೂಟ್ ಅನ್ನ ಉಚಿತವಾಗಿ ಕೊಡ್ತಾ ಇದ್ದೀವಿ. ಸರ್ಕಾರ 2 ಜೊತೆ ಕೊಟ್ಟೆ, ನಾವು 1 ಜೊತೆಯನ್ನ ಕೊಟ್ಟು ಖಾಸಗಿ ಶಾಲೆಗೆ ಮತ್ತು ಸರ್ಕಾರಿ ಶಾಲೆಗೆ ಇರುವಂತ ವ್ಯತ್ಯಾಸ, ಖಾಸಗಿ ಶಾಲೆ ಮಕ್ಕಳಿಗಿಂತ ನಮ್ಮ ಸರ್ಕಾರಿ ಶಾಲೆ ಮಕ್ಕಳು ವಿದ್ಯಾವಂತರಾಗಿದ್ದಾರೆ, ಬುದ್ಧಿವಂತರಾಗಿದ್ದಾರೆ. ನಮ್ಮಲ್ಲಿರೋರು ಯಾರು ದಡ್ಡ ಮಕ್ಕಳಲ್ಲ, ಬುದ್ಧಿವಂತ ಮಕ್ಕಳು ಹೆಚ್ಚಿನ ಒಂದು ಪ್ರತಿಭೆಯನ್ನ ಹೊಂದ್ತಾ ಇದ್ದಾರೆ. ಗೆನ್ನೇರಳ್ಳಿ ಶಾಲೆಯ ಮಕ್ಕಳು, ಗೆನ್ನೇರಳ್ಳಿ ಶಾಲೆಯಲ್ಲಿ ಓದಿದಂತ ಒಂದು ಮಗು 596 ಅಂಕ ಪಡೆದಿತ್ತು. ಕಲ್ಲವ್ಯವಸ್ಥೆಯಲ್ಲಿ ಓದಿದಂತ ಒಂದು ಮಗು 595 ಅಂಕಗಳನ್ನ ಪಡೆದು ರಾಜ್ಯದಲ್ಲಿ 5ನೇ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ಅಂದ್ರೆ ಆ ಮಕ್ಕಳ ಒಂದು ಎಫೆಕ್ಟ್ ಹೆಂಗಿರ್ತದೆ, ಎಲ್ಲ ಸರ್ಕಾರಿ ಶಾಲೆಗಳಲ್ಲೇ ಓದಿರೋದು. ಆದ್ರೆ ನಾವು ಖಾಸಗಿ ಶಾಲೆಗೆ ಕಳಿಸ್ತಾ ಇದ್ದೀವಿ. ಯಾರಾದರೂ ಅಷ್ಟು ಅಂಕಗಳನ್ನ ನಮ್ಮ ಸರೌಂಡಿಂಗ್ ಅಲ್ಲಿ ಪಡ್ಕೊಂಡಿದ್ದಾರಾ? ಅದನ್ನು ನಾವು ಪ್ರಶ್ನೆ ಮಾಡ್ಕೋಬೇಕು. ಜೊತೆಗೆ ಸರ್ಕಾರಿ ಶಾಲೆಯ ಮಗು ಎಲ್ಲಿ ಯಾರು ಓದ್ತಾ ಇರ್ತಾರೆ, ಅವನ ಮುಂದಿನ ಜೀವನವನ್ನು ಅವನು ಯಾವ ರೀತಿ ರೂಪಿಸ್ಕೋಬೇಕಂತ ರೂಪಿಸ್ಕೊಳ್ತಾರೆ. ಆದ್ರೆ ಖಾಸಗಿ ಶಾಲೆಗಳಲ್ಲಿ ಅದು ಬರೋದಿಲ್ಲ. ದಯವಿಟ್ಟು ಆ ಒಂದು ವ್ಯಾಮೋಹವನ್ನು ಬಿಟ್ಟು ಸರ್ಕಾರಿ ಶಾಲೆಗಳಿಗೆ ಕಲಿಸಿ ಹೆಚ್ಚಿನ ಒಂದು ಅಭಿವೃದ್ಧಿಯನ್ನ ಪಡೆಯೋದಕ್ಕೆ ಸಿದ್ಧರಿದ್ದಾರೆ. 4 ಜನ ಒಳ್ಳೆಯ ಒಂದು ಗುಣವಂತರಿದ್ದಾರೆ. ನಿಮ್ಮ ಊರಿಗೆ ಈ 4 ಜನ ಶಿಕ್ಷಕರು ಬಂದಿರೋದು ನಿಮ್ಮ ಭಾಗ್ಯ. ಆ ಮಕ್ಕಳ ಒಂದು ಪ್ರವೃತ್ತಿಯನ್ನ ಬೆಳೆಸ್ಕೊಳ್ಳೋದು ನಿಮ್ಮ ಕೈಯಲ್ಲಿದೆ, ನಿಮ್ಮ ಶಾಲೆಯನ್ನು ಉಳಿಸ್ಕೊಳ್ಳೋದು ನಿಮ್ಮ ಕೈಯಲ್ಲಿದೆ. ದಯವಿಟ್ಟು ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೇವೆ, ಯಾರು ಖಾಸಗಿ ಶಾಲೆ ಕಳಿಸ್ತಾ ಇದ್ದೀರಾ ಆ ಮಕ್ಕಳನ್ನ ಹೋದ ವರ್ಷಕ್ಕೆ ಈ ಒಂದು ಸರ್ಕಾರಿ ಶಾಲೆಯಲ್ಲಿ ಸೇರಿಸಿ ಮಕ್ಕಳ ಒಂದು ಗುಣಮಟ್ಟವನ್ನು ಹೆಚ್ಚಿಸ್ಕೋಬೇಕಂತ ತಮ್ಮನ್ನ ವಿನಂತಿ ಮಾಡ್ಕೊಳ್ತಾ